ಸಿಂಹ ರಾಶಿಯವರಿಗೆ ಸ್ವಾಗತ. ನಾವು ಆಗಸ್ಟ್ ತಿಂಗಳಲ್ಲಿ ನಿಮಗೆ ಏನೇನು ಫಲಗಳು ಪ್ರಾಪ್ತಿಯಾಗುತ್ತೆ ಅಂತ ಹೇಳಿ ಗ್ರಹಗತಿಗಳನ್ನು ಆಧರಿಸಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ನಿಮಗೆ ದ್ವಾದಶ ಭಾವದಲ್ಲಿ ರವಿಗ್ರಹ, ಬುಧಗ್ರಹ ಮತ್ತು ಉಚ್ಚವಾಗಿರುವಂತಹ ಗುರುಗ್ರಹದ ಸ್ಥಿತಿ ಇರುವಂಥದ್ದು. ದ್ವಾದಶ ಭಾವ ಅಂದರೆ ಅದೇನು ಹೇಳಿ, ವ್ಯಯಸ್ಥಾನ ಅಲ್ವಾ, ಪಾಪಂ ವ್ಯಯಂಚ ಪತನಂ ಇತ್ಯಾದಿಯಾಗಿ ಹೇಳಿರುವಂಥದ್ದು. ಹಾಗಾಗಿ ವ್ಯಯಸ್ಥಾನದಲ್ಲಿ ಈ ಮೂರು ಗ್ರಹಗಳ ಸ್ಥಿತಿ ಇರೋದ್ರಿಂದಾಗಿ ಈ ಮಾಸದಲ್ಲಿ ಹಣದ ವ್ಯಯ ಅಂತ ಹೇಳುವಂಥದ್ದು ಹೆಚ್ಚಿಗೆ ಉಂಟಾಗುತ್ತೆ, ಹೆಚ್ಚಿಗೆ ಹಣ ಖರ್ಚಾಗಿ ಹೋಗುತ್ತೆ. ಅದರಲ್ಲೂ ಕೂಡ ವಿಶೇಷವಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರಕ್ಕಾಗಿ, ಆಸ್ಪತ್ರೆಗಾಗಿ ಒಂದಷ್ಟು ಹಣದ ವ್ಯಯ ಉಂಟಾಗುವುದಕ್ಕೆ ಈ ಮಾಸದಲ್ಲಿ ಅವಕಾಶ ಇದೆ. ಇನ್ನು ವಿದೇಶಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರಕ್ಕೆ ಈ ಮಾಸ ಅತ್ಯಂತ ಉತ್ತಮವಾಗಿದೆ. ನೀವೇನಾದರೂ ವಿದೇಶದಲ್ಲಿ ಉದ್ಯೋಗವನ್ನು ಬಯಸ್ತಾ ಇದ್ರೆ ಅದು ಪ್ರಾಪ್ತಿಯಾಗುತ್ತೆ. ವಿದೇಶದಲ್ಲಿ ಉದ್ಯೋಗ ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆ ಈ ಮಾಸದಲ್ಲಿ ಒಂದಷ್ಟು ಅಭಿವೃದ್ಧಿ ಅನ್ನುವಂಥದ್ದು ಉಂಟಾಗುತ್ತೆ. ವಿದೇಶಕ್ಕೆ ಹೋಗಲು ಬಯಸ್ತಾ ಇದ್ರೆ ಅದಕ್ಕೆಲ್ಲ ಈ ಮಾಸ ಅತ್ಯಂತ ಉತ್ತಮವಾಗಿದೆ. ಅಥವಾ ವಿದೇಶಕ್ಕೆ ಸಂಬಂಧಪಟ್ಟಿರುವಂತಹ ವ್ಯವಹಾರಗಳನ್ನು ಮಾಡ್ತಾ ಇದ್ರೆ ಅದರಲ್ಲೂ ಕೂಡ ಲಾಭ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಅನಿರೀಕ್ಷಿತವಾಗಿ ಒಂದಷ್ಟು ಪ್ರಯಾಣ ಮಾಡುವಂತಹ ಯೋಗಗಳಿದ್ದಾವೆ. ಅಂದರೆ ನೀವು ಯೋಚನೆ ಮಾಡಿರೋದಿಲ್ಲ. ನಾವೀಗ ಎಲ್ಲಿಗೋ ಒಂದು ಪ್ರಯಾಣ ಹೊರಡ್ತೀವಿ ಅಂತ ಹೇಳಿ ಆದರೆ ಮುಂಚೆನೇ ಎಲ್ಲ ಸಿದ್ಧತೆಯನ್ನು ಮಾಡಿಟ್ಕೊಂಡಿರ್ತೀವಿ ಅಲ್ವಾ. ಎಲ್ಲ ಬಟ್ಟೆ ಗಿಟ್ಟೆ ಎಲ್ಲದೂ ಮುಂಚೆನೇ ಸಿದ್ಧತೆ ಮಾಡಿಟ್ಕೊಂಡಿರ್ತೀವಿ. ತುಂಬ ಒಂದು ವಾರದಿಂದಲೇ ಸಿದ್ಧತೆ ಮಾಡೋದಕ್ಕೆ ಶುರು ಮಾಡ್ತೀವಿ. ಆದರೆ ಈ ಮಾಸದಲ್ಲಿ ಒಂದಷ್ಟು ನಿಮಗೆ ಪ್ರಯಾಣಗಳು ಉಂಟಾಗುತ್ತೆ. ಅವುಗಳು ಅನಿರೀಕ್ಷಿತವಾಗಿರುತ್ತೆ. ಆಯಾ ಕ್ಷಣಗಳಲ್ಲೇ ಅದು ನಿರ್ಧಾರ ಆಗೋಗುತ್ತೆ. ಈಗ ನಾಳೆನೇ ಎಲ್ಲಿಗೂ ಹೊರಡಬೇಕು ಅಂಥೇಳಿ ಒಂದಷ್ಟು ಆ ರೀತಿಯಾಗಿ ಅನಿರೀಕ್ಷಿತವಾದಂತಹ ಪ್ರಯಾಣಗಳು ಉಂಟಾಗುವುದಕ್ಕೆ ಈ ಮಾಸದಲ್ಲಿ ನಿಮಗೆ ಅವಕಾಶ ಇದೆ. ಅಜಾಗರೂಕತೆಯಿಂದ ಒಂದಷ್ಟು ಹಣವನ್ನು ಕಳೆದುಕೊಳ್ಳುವಂತಹ ಯೋಗ ಉಂಟು. ನೋಡಿ, ಈ ವಿಚಾರದಲ್ಲಿ ಜೋಪಾನವಾಗಿರಬೇಕು. ಹಣವನ್ನು ಎಲ್ಲೋ ಜೇಬಲ್ಲಿ ಇಟ್ಕೊಂಡಿರ್ತೀರಿ, ಜೇಬಲ್ಲಿ ಇನ್ನೊಂದು ಯಾವುದೋ ವಸ್ತು ಇರುತ್ತೆ, ಅದನ್ನು ತೆಗೆಯುವಾಗ ಅದು ಬಿದ್ದು ಹೋಗುವಂಥದ್ದು ಇರಬಹುದು, ಅಥವಾ ಎಲ್ಲೋ ಇಟ್ಟುಬಿಡ್ತೀರಿ ಮತ್ತು ಅದು ಸಿದ್ಧೇ ಇರುವಂಥದ್ದು ಇರಬಹುದು. ಈ ರೀತಿಯಾಗಿ ಅಜಾಗರೂಕತೆಯಿಂದ ಒಂದಷ್ಟು ಹಣವನ್ನು ಕಳೆದುಕೊಳ್ಳುವಂತಹ ಯೋಗ ಇದೆ. ಹಾಗಾಗಿ ಈ ವಿಚಾರದಲ್ಲಿ ಒಂದು ಸ್ವಲ್ಪ ಜೋಪಾನವಾಗಿರಬೇಕಾಗತ್ತೆ. ಇನ್ನು ನಿಮ್ಮ ರಾಶಿಯಲ್ಲೇ ಕೇತುಗ್ರಹದ ಸ್ಥಿತಿ ಇರೋದ್ರಿಂದಾಗಿ ಒಂದು ಸ್ವಲ್ಪ ಮಟ್ಟಿಗೆ ಬೆನ್ನು ನೋವು ಕಾಣುವುದಕ್ಕೆ ಅವಕಾಶ ಇದೆ ಈ ಮಾಸದಲ್ಲಿ. ಇನ್ನು ನಿಮಗೆ ದ್ವಿತೀಯ ಭಾವದಲ್ಲಿ ಶುಕ್ರಗ್ರಹದ ಸ್ಥಿತಿ, ಶುಕ್ರಗ್ರಹ ನೀಚವಾಗಿ ಸ್ಥಿತವಾಗಿರುವಂಥದ್ದು. ಹಾಗಾಗಿ ಮುಖ್ಯವಾಗಿ ದ್ವಿತೀಯ ಭಾವ ಅಂದರೆ ಅದು ಮಾತಿನ ಸ್ಥಾನ. ಅಲ್ಲಿ ಶುಕ್ರಗ್ರಹ ನೀಚವಾಗಿ ಸ್ಥಿತವಾಗಿರೋದ್ರಿಂದಾಗಿ ನೀವು ಈ ಮಾಸದಲ್ಲಿ ಆದಷ್ಟು ಮೌನವಾಗಿರಬೇಕು. ಮಾತಿನಿಂದಲೇ ಒಂದು ಸ್ವಲ್ಪ ಸಮಸ್ಯೆಗಳು ಉಂಟಾಗೋದಕ್ಕೆ ಅವಕಾಶ ಉಂಟು. ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ನೀವು ಮೌನವಾಗಿರಬೇಕು. ಸುಮ್ಮನೆ ಯಾರಿಗೋ ಏನೋ ಸಲಹೆಗಳನ್ನು ಕೊಡುವಂಥದ್ದು ಬೇಡ. ನಿಮ್ಮನ್ನು ಕೇಳೇ ಇರೋದಿಲ್ಲ, ಆದರೂ ಕೂಡ ನೀವಾಗೆ ಹೋಗಿ ಈ ಥರ ಮಾಡುವಂತ ಏನಾದರೂ ಹೇಳಕ್ಕೆ ಹೋಗುವಂಥದ್ದು ಅಂಥದ್ದೆಲ್ಲ ಬೇಡ. ಆದಷ್ಟು ಕಮ್ಮಿ ಮಾತನಾಡುವಂಥದ್ದೇ ಒಳ್ಳೆಯದು ಈ ಒಂದು ಮಾಸದಲ್ಲಿ. ಇನ್ನು ಹಳೆಯ ಜನ ಮರಳಿ ಬರುವಂತಹ ಒಂದು ಯೋಗ ಉಂಟು. ಹಳೆಯ ಸ್ನೇಹಿತರಾಗಿರಬಹುದು, ಹಳೆಯ ಸಂಬಂಧಿಕರಾಗಿರಬಹುದು, ಏನೋ ಒಂದಷ್ಟು ಭಿನ್ನಾಭಿಪ್ರಾಯಗಳು ಉಂಟಾಗಿ ನಿಮ್ಮನ್ನು ಬಿಟ್ಟು ದೂರ ಹೋಗಿರುತ್ತಾರೆ. ಅವರೆಲ್ಲ ಹಿಂತಿರುಗಿ ಈಗ ಮತ್ತೆ ನಿಮ್ಮ ಜೀವನಕ್ಕೆ ಬರುವಂತಹ ಒಂದು ಯೋಗ ಅಂತ ಹೇಳುವಂಥದ್ದು ಉಂಟು ಈ ಒಂದು ಮಾಸದಲ್ಲಿ. ಇನ್ನು ರಾಹುಗ್ರಹ ನಿಮಗೆ ಸಪ್ತಮ ಭಾವದಲ್ಲಿ ಸ್ಥಿತವಾಗಿರುವಂಥದ್ದು. ಹಾಗಾಗಿ ಪಾಲುದಾರಿಕೆ ವ್ಯವಹಾರಗಳಲ್ಲಿ ಒಂದು ಸ್ವಲ್ಪ ವಂಚನೆ ಉಂಟಾಗುವುದಕ್ಕೆ ಅವಕಾಶ ಅಂತ ಹೇಳುವಂಥದ್ದಿದೆ. ಹೇಗೂ ನಿಮಗೆ ಗೊತ್ತಿದೆ, ಶನಿಗ್ರಹ ಎಲ್ಲಿದೆ ಹೇಳಿ, ಅಷ್ಟಮ ಭಾವದಲ್ಲಿ. ಅಷ್ಟಮ ಶನಿ ಅಂತ ಹೇಳುವಂಥದ್ದು ಈಗ ನಿಮಗೆ ನಡೀತಾ ಇದೆ. ಹಾಗಾಗಿ ಮನಸ್ಸಿಗೆ ಒಂದು ರೀತಿ ನೆಮ್ಮದಿ ಇಲ್ಲ ಅಂತ ಹೇಳುವಂತಹ ಪರಿಸ್ಥಿತಿ. ಮನಸ್ಸಿಗೆ ಏನೋ ಒಂದಷ್ಟು ಚಿಂತೆಗಳು, ಮನಸ್ಸಿಗೆ ನೆಮ್ಮದಿ ಇಲ್ಲ ಅಂತ ಹೇಳುವಂತಹ ಒಂದು ಪರಿಸ್ಥಿತಿ ಒಂದು ಸ್ವಲ್ಪ ಮಟ್ಟಿಗೆ ಕಾಡುತ್ತೆ. ಹಾಗಾದರೆ ಅವಾಗಿಂದ ಹೇಳ್ತಾ ಬರ್ತಿದ್ದೀರಲ್ಲ, ಎಲ್ಲ ವಿಚಾರದಲ್ಲೂ ಒಂದು ಸ್ವಲ್ಪ ಈ ಮಾಸ ಕಷ್ಟನೇ ಇದೆಯಾ ಅಂತ ಕೇಳಿದರೆ, ಕುಜಗ್ರಹ ಇದೆಯಲ್ಲ, ಆ ಕುಜಗ್ರಹ ನಿಮಗೆ ಏಕಾದಶ ಭಾವದಲ್ಲಿ ಉತ್ತಮವಾಗಿ ಸ್ಥಿತವಾಗಿದೆ. ನೋಡಿ, ದ್ವಾದಶ ಭಾವದಲ್ಲಿ ಮೊದಲೇ ಹೇಳಿದ್ದೀನಿ ನಾನು, ಅನೇಕ ಗ್ರಹಗಳಿರೋದ್ರಿಂದಾಗಿ ಈ ಮಾಸದಲ್ಲಿ ತುಂಬ ಹಣದ ವ್ಯಯ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಆದರೆ ಕುಜಗ್ರಹ ನಿಮಗೆ ಏಕಾದಶ ಭಾವದಲ್ಲಿ ಸ್ಥಿತವಾಗಿರೋದ್ರಿಂದಾಗಿ ಈ ಮಾಸದಲ್ಲಿ ಯಾವತ್ತೂ ಕೂಡ ನಿಮ್ಮ ಕೈಯಲ್ಲಿ ದುಡ್ಡಿಲ್ಲ ಅಂತ ಹೇಳುವಂತಹ ಪರಿಸ್ಥಿತಿ ಉಂಟಾಗಲ್ಲ. ತುಂಬ ಖರ್ಚು ಉಂಟಾಗುತ್ತೆ. ಹಾಗಾದರೂ ಕೂಡ ಇನ್ನೇನಪ್ಪ ಇನ್ನೊಂದು ಯಾವುದೋ ಒಂದು ಖರ್ಚು ಮಾಡಬೇಕು, ದುಡ್ಡಿಲ್ಲಲ್ಲ ಅಂತ ಹೇಳಿ ಯೋಚನೆ ಮಾಡುವಂತಹ ಸಂದರ್ಭದಲ್ಲಿ ಏನಿಲ್ಲೋ ಒಂದು ದುಡ್ಡು ಅಂತ ಹೇಳುವಂಥದ್ದು ಸಿಗುತ್ತೆ. ಕೈಯಲ್ಲಿ ದುಡ್ಡಿಲ್ಲ ಅಂತ ಹೇಳಿ ಆಗುವುದಿಲ್ಲ. ಹಾಗಂತೇಳಿ ಏನು ತುಂಬ ಉಳೀತು ಅಂತ ಹೇಳಿಯೂ ಕೂಡ ಇಲ್ಲ. ತುಂಬ ಮಟ್ಟಿಗೆ ಖರ್ಚು ಅಂತ ಹೇಳುವಂಥದ್ದು ಕೂಡ ಈ ಮಾಸದಲ್ಲಿ ಉಂಟಾಗುತ್ತೆ.
ಆದರೆ ಕೈಯಲ್ಲಿ ದುಡ್ಡಿಲ್ಲ ಅಂತ ಹೇಳುವಂತಹ ಪರಿಸ್ಥಿತಿ ಉಂಟಾಗುವುದಿಲ್ಲ. ಹಾಗಾಗಿ ಏನು ತೀರಾ ಯೋಚನೆ ಮಾಡುವಂಥದ್ದು ಬೇಡ ಅಲ್ವಾ. ಬರೀ ಖರ್ಚೆ ಆಗ್ತಿದೆ, ಕೈಯಲ್ಲಿ ದುಡ್ಡಿಲ್ಲ ಅಂತ ಹೇಳುವಂತಹ ಪರಿಸ್ಥಿತಿ ಉಂಟಾದರೆ ಮಾತ್ರ ತುಂಬ ಯೋಚನೆ ಮಾಡಬೇಕಿತ್ತು. ಆ ರೀತಿಯಾದಂತಹ ಪರಿಸ್ಥಿತಿ ಉಂಟಾಗುವುದಿಲ್ಲ. ಕುಜಗ್ರಹ ಏಕಾದಶ ಭಾವದಲ್ಲಿ ಸ್ಥಿತವಾಗಿರೋದ್ರಿಂದಾಗಿ ಒಂದಷ್ಟು ಹಣಕಾಸಿನ ಆಗಮನ ಅಂತ ಹೇಳುವಂಥದ್ದು ಕೂಡ ನಿಮಗೆ ಉಂಟಾಗುತ್ತೆ. ಮುಖ್ಯವಾಗಿ ನೀವು ಈ ಮಾಸದಲ್ಲಿ ಈಶ್ವರ ದೇವರ ಆರಾಧನೆಯನ್ನು ಮಾಡಬೇಕು. ಹೀಗೆ ಮಾಡುವುದರಿಂದ ನಿಮಗೆ ಯಾವುದೇ ಅಶುಭ ಫಲ ಅಂತ ಹೇಳುವಂಥದ್ದು ಉಂಟಾಗುವುದಿಲ್ಲ. ಜೊತೆಗೆ ಎಲ್ಲ ಶುಭ ಫಲಗಳು ಕೂಡ ಸಂಪೂರ್ಣವಾಗಿ ಪ್ರಾಪ್ತಿಯಾಗುತ್ತೆ.